ಏನ್ರಿ ಇದು ಫ್ಲೆಕ್ಸಿಬಿಲಿಟಿ ಒಳಗಡೆ ಮೂಳೆ ಐತಾ ಇಲ್ವಾ, ಏನಿದು ಇದು ನ್ಯಾಚುರಲ್ ಇಲ್ವಾ ಅಂತ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದೇ ತರ ಯೂಸ್ಫುಲ್ ವಿಡಿಯೋಸ್ಗೋಸ್ಕರ ಫಾಲೋ ಮಾಡಿ. ಏನಂದ್ರೆ ಇವ್ರಿಗೆ ಡೈಲಿ ಎಕ್ಸರ್ಸೈಸ್ ಮಾಡಿಲ್ದೆ, ಯೋಗ ಮಾಡಿಲ್ದೆ, ಮೊಬಿಲಿಟಿ, ಫ್ಲೆಕ್ಸಿಬಿಲಿಟಿ, ಸ್ಟ್ರೆಚಿಂಗ್ ಏನು ಮಾಡಿಲ್ದೆ ನ್ಯಾಚುರಲ್ ಆಗಿ ಇಷ್ಟು ಫ್ಲೆಕ್ಸಿಬಿಲಿಟಿ ಇರುತ್ತೆ ಅವ್ರಿಗೆ. ಇದನ್ನ ಹೈಪರ್ ಮೊಬಿಲಿಟಿ ಅಂತ ಹೇಳ್ತಾರೆ. ಅಂದ್ರೆ ನಿಮ್ ಜಾಯಿಂಟ್ಸ್ ನಾರ್ಮಲ್ ಕಿಂತ ಎಕ್ಸ್ಟ್ರಾ ಮೂವ್ ಆಗುತ್ತೆ. ಫ್ಲೆಕ್ಷನ್ ಆಗ್ಲಿ ಎಕ್ಸ್ಟೆನ್ಷನ್ ಆಗ್ಲಿ ನಿಮ್ಮ ಲಿಗಮೆಂಟ್ಸ್ ಎಕ್ಸ್ಟ್ರಾ ರಬ್ಬರ್ ತರ ಇರುತ್ತೆ. ಇದು ಸ್ವಲ್ಪ ಜನಕ್ಕೆ ಜೆನೆಟಿಕ್ ಆಗೇ ಇರುತ್ತೆ. ಇದು ನಾರ್ಮಲ್ ಅಂಡ್ ಕಂಪ್ಲೀಟ್ಲಿ ಆರ್ಮ್ಲೆಸ್ ಕೂಡ. ಅವ್ರಿಗೆ ಯಾವುದೇ ತರ ಜಾಯಿಂಟ್ಸ್ ಅಲ್ಲಿ ಪೇನ್ ಆಗ್ಲಿ ಸ್ಟ್ರೈನ್ ಆಗ್ಲಿ ಏನೂ ಇರಲ್ಲ. ಇದು ಸ್ವಲ್ಪ ಜನಕ್ಕೆ ಮಾತ್ರ, ನಿಮಗಲ್ಲ. ಮೊಬಿಲಿಟಿ ಅಂಡ್ ಫ್ಲೆಕ್ಸಿಬಿಲಿಟಿ ಮೇಲೆ ತುಂಬಾ ಫೋಕಸ್ ಮಾಡಲೇಬೇಕು ನೀವು ಎಕ್ಸರ್ಸೈಸ್ ಮಾಡಿಲ್ಲ ಅಂತ. ಯಾಕಂದ್ರೆ ನಿಮ್ ಇಂಜುರಿನ ಅವಾಯ್ಡ್ ಮಾಡೋದಕ್ಕೆ, ರಿಕವರಿ ಚೆನ್ನಾಗ್ ಆಗೋದಕ್ಕೆ, ನಿಮ್ಮ ಪರ್ಫಾರ್ಮೆನ್ಸ್ ಅಂಡ್ ಸ್ಟ್ರೆಂತ್ ಬಿಲ್ಡ್ ಮಾಡೋದಕ್ಕೆ ಇದೇ ಹೆಲ್ಪ್ ಮಾಡೋದು. ಇದು ನಿಮಗ್ ಮಾತ್ರ ಅಲ್ಲ, ನಿಮ್ಮ ಪೇರೆಂಟ್ಸ್ ಕೂಡ ಮೊಬಿಲಿಟಿ, ಫ್ಲೆಕ್ಸಿಬಿಲಿಟಿ, ಸ್ಟ್ರೆಂಥನಿಂಗ್ ಮೇಲೆ ಫೋಕಸ್ ಮಾಡಲೇಬೇಕು. ಇಲ್ಲ ಅಂದ್ರೆ ಲೇಟರ್ ಆಗಿ ಪೇನ್ ಸ್ಟಾರ್ಟ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ನಿಮ್ಮ ಪೇರೆಂಟ್ಸ್ ಮತ್ತೆ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ.